ಎಲ್ಲ ಜಾತಿಗಳಲ್ಲಿ ಸಾಮರಸ್ಯ ಬಿತ್ತತಕ್ಕಂತ ಒಂದು ಸಂದೇಶವನ್ನ ಈ ಯಾತ್ರೆ ಕೊಡುವಂತಹದ್ದು. ಎಲ್ಲಾ ಧರ್ಮದ ಒಂದು ದೇಹವನ್ನ ಕೊರೆದು ನೋಡಿದಾಗ ರಕ್ತ ಒಂದೇ ತರನ ಕಾಣುತ್ತೆ. ಎಲ್ಲರೂ ಭಾವಕೃತಿಯಲ್ಲಿಂದ ಒಟ್ಟರು ಒಂದುಗೂಡಿ ಎಲ್ಲ ಹಿಂದೂ ಮುಸ್ಲಿಂ ಭೇದ ಭಾವದ ಇಲ್ಲದೆ ಎಲ್ಲಾ ಸೇವಾ ಶರಣರನ್ನು ಕರೆದುಕೊಂಡು ಒಂದಾಗಿ ನಡೆಯುವಂತದೇ ಶರಣರ ನಡಿಗೆ ಭಾವೈಕ್ಯತೆ ಕಡೆಗೆ. ಅನ್ನ ಸಂತರ್ಪಣೆ ಈ ಮುಬಾರಕ್ ಬಾಷಾ ಅವರು ವಂಶ ಪಾರಂಪರ್ಯವಾಗಿ ಮಾಡ್ಕೋತಾ ಬರ್ತಾ ಇದ್ದಾರೆ. ಎಲ್ಲರೂ ನಾವು ಸರ್ವ ಸಮಾನರು, ನಮ್ಮ ಮನಸ್ಸನ್ನ ನಾವು ಸ್ವಚ್ಛ ಮಾಡ್ಕೋಬೇಕು. ಹಮಾರೆ ಹಿಂದೂಸ್ತಾನ್ ಸೂಫಿ और संत दोनों का ಇದರಲ್ಲಿ ಏನೈತಪ್ಪ ಅಂದ್ರೆ ರಾಜಕೀಯದವರೇ ಬಂದು ಇದು ಮಾಡೋದಂತ ನನ್ನ ಅಭಿಪ್ರಾಯ. ಚಾಲುಕ್ಯರ ಐತಿಹಾಸಿಕ ತಾಣವಾಗಿರುವ ಬಾದಾಮಿ ಕೇವಲ ಇತಿಹಾಸ ಮತ್ತು ಶಿಲ್ಪಕಲೆಗೆ ಮಾತ್ರವಲ್ಲ, ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಅಪರೂಪದ ಪರಂಪರೆಗೂ ಸಾಕ್ಷಿಯಾಗಿದೆ. ಬಾದಾಮಿ ನಗರದ ಉತ್ತರ ಭಾಗದಲ್ಲಿರುವ ಬಾಮನಾಬಂಡ ಕೋಟೆಯ ಮೇಲೆ ನೆಲೆಸಿರುವ ಸೂಫಿ ಸಂತ ಹಜರತ್ ಸೈಯದ್ ಬಾಷಾ ಹಾಗೂ ಶರಣ ಶಿವಪ್ಪಜ್ಜಯ್ಯನವರ ಗದ್ದುಗೆಗಳು ಇಂದಿಗೂ ಧರ್ಮ, ಜಾತಿ ಮತ್ತು ಮತಗಳ ಗಡಿ ಮೀರಿದ ಸಾಮರಸ್ಯದ ಸಂದೇಶ ಸಾರುತ್ತಿದೆ. ಎಲ್ಲರೂ ಭಾವಕೃತಿಯಲ್ಲಿಂದ ಒಟ್ಟರು ಒಂದುಗೂಡಿ ಎಲ್ಲ ಹಿಂದೂ ಮುಸ್ಲಿಂ ಭೇದ ಭಾವದ ಇಲ್ಲದೆ ಮಾಡ್ತಾರೆ. ಜಗಳ ಆಗ್ತಾವಲ್ರಿ ಇತ್ತಿತ್ತಲಾಗ ಬಹಳಷ್ಟು. ಅವೆಲ್ಲ ಸಣ್ಣ ಪುಟ್ಟ ಹುಡುಗಗಳಿಂದ ಆಗ್ತಾವ. ಯಾವ ದೊಡ್ಡವ್ರಿಂದ ಯಾವ ಜಗಳ ಜೋಟಿದೆ ಏನಿಲ್ಲ, ಎಲ್ಲ ಭಾವಕೃತಿಯಲ್ಲಿಂದ ಮಾಡ್ತೀವಿ. ಮೊಹರಂ ಮಾಡ್ತೀವಿ, ಉರುಸ್ ಮಾಡ್ತೀವಿ, ಅಲೆಬ್ಬ ಅವೆಲ್ಲ ಒಂದಾಗೆ ಮಾಡ್ತೀವಿ. ಶರಣರ ನಡಿಗೆ ಭಾವೈಕ್ಯತೆ ಕಡೆಗೆ ಅಂದ್ರೆ ಇದರ ಅರ್ಥ ಎಲ್ಲಾ ಸೇವಾ ಶರಣರನ್ನು ಕರೆದುಕೊಂಡು ಒಂದಾಗಿ ನಡೆಯುವಂತದೇ ಶರಣರ ನಡಿಗೆ ಭಾವೈಕ್ಯತೆ ಕಡೆಗೆ. ಕೆಲವೊಬ್ರು ಭಾವನೆದೊಳಗೆ ಅದು ಅವ್ರವ್ರ ಪಾಲನೆಗಳನ್ನ ಅವ್ರು ಮಾಡಾಕತ್ತಾರ ಬಿಡಪ್ಪ ಅಂತ ಅನ್ನುವಂತ ನಂಬಿಕೆ ಇರ್ತದಲ್ಲ ಅವ್ರಿಗೂ ಕೂಡ ಇನ್ನೂ ಹೆಚ್ಚಿನ ರೀತಿಯಿಂದ ಇದು ಮೂಡಬೇಕಾಗಿರ್ತದೆ. ಇದು ಮೂಡ್ಬೇಕಂದ್ರೆ ದೇವರೊಬ್ಬನೇ ನಾಮ ಹಲವು, ದೇವರು ಒಬ್ಬನೇ ನಾಮವು ಹಲವು. ಹಾಗ ಅಂದ್ರೆ ಎಲ್ಲಾ ದೇವರು ಒಂದೇ, ಹಂಗ ನಾವು ಮಾನವರು ಕೂಡ ಎಲ್ಲ ಒಂದೇ. ಇದು ಬಹಳ ಆದ್ರ ಅವ್ರವ್ರು ಇದಕ್ಕ ಒಂದು ಧರ್ಮ ಅಂತ ಸೃಷ್ಟಿ ಮಾಡ್ಕೊಂಡಾರ, ಧರ್ಮ ಅಂತ ಸೃಷ್ಟಿ ಮಾಡ್ಕೊಂಡಾರ. ಆದ್ರ ಇಂಥ ಏನೋ ಒಂದು ದೇವರ ಕಾರ್ಯಕ್ರಮ ಅಂತ ಬಂದಾಗ ಎಲ್ಲರೂ ಒಂದೇ, ಸರ್ವಧರ್ಮದವ್ರೂ ಕೂಡ ಒಂದೇ. ಅದಕ್ಕೆ ನಮ್ದು ನೀಲಗುಂದ ಗ್ರಾಮ, ಬಾದಾಮಿ ತಾಲೂಕು, ನೀಲಗುಂದ ಗ್ರಾಮ. ಇಲ್ಲಿ ಬರಾಕತ್ತಿ ಸುಮಾರು ನಾವು ಒಂದು 5 ವರ್ಷ ಆಯ್ತು. ಸುಮಾರು ಒಂದು 5 ವರ್ಷ ಆಯ್ತು. ಇದು ಇನ್ನೂ ಹೆಚ್ಚಿನ ರೀತಿಯಿಂದನ ನಡೀತಾ ಬಂದತಿ. ಇದು ಇನ್ನೂ ಹೆಚ್ಚು ನಡೀಲಿ ಅಂತೇಳಿ ನಾವು ಎಲ್ಲರಲ್ಲೂ ಕೂಡ ಭಾವಿಸ್ತೀವಿ. ಕಳೆದ 5 ವರ್ಷಗಳಿಂದ ನಡೆಯುತ್ತಿರುವ ಶರಣರ ನಡಿಗೆ ಭಾವೈಕ್ಯತೆ ಕಡೆಗೆ ಎಂಬ ವಿನೂತನ ಉರುಸು ಹಾಗೂ ಆರಾಧನಾ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಮಠಾಧೀಶರು, ಸೂಫಿ ಸಂತರು, ದುರ್ಗಾದ ಪೀಠಾಧಿಪತಿಗಳು, ಅಲಾವಿ ಪರಂಪರೆಯ ಕುದುರೆಕಾರರು, ಊರಿನ ಹಿರಿಯರು, ಯುವಕರು ಸೇರಿದಂತೆ ವಿವಿಧ ಸಮುದಾಯಗಳ ಜನರು ಪಾಲ್ಗೊಳ್ಳುತ್ತಿದ್ದಾರೆ. ಆಗಸ್ಟ್ 5ರಂದು ನಡೆದ ಗಂಧದ ಮೆರವಣಿಗೆ ಬಾದಾಮಿಯ ಹಿರೇ ಮಸೀದಿಯಿಂದ ಆರಂಭವಾಯಿತು. ಮೆರವಣಿಗೆ ನಗರದ ವಿವಿಧ ದೇವಸ್ಥಾನಗಳಿಗೆ ತೆರಳಿ ಹನುಮಂತ ದೇವರ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಲಾಯಿತು. ಬಳಿಕ ಛತ್ರಪತಿ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮುಲ್ಲಾನವರ ಮಸೀದಿಗೆ ತೆರಳಲಾಯಿತು. ನಂತರ ಗಂಧವನ್ನು ಹೊತ್ತು ಬಾಮನಾಬಂಡ ಕೋಟೆಯ ಸುಮಾರು 350 ಮೆಟ್ಟಿಲುಗಳನ್ನು ಏರಿ ಸೂಫಿ ಸಂತ ಸೈಯದ್ ಬಾಷಾ ಹಾಗೂ ಶರಣ ಶಿವಪ್ಪಜ್ಜಯ್ಯನವರ ಗದ್ದುಗೆಗಳವರೆಗೆ ಕೊಂಡೊಯ್ಯಲಾಯಿತು. ವರ್ಷದಂತೆ ಈ ವರ್ಷವೂ ಕೂಡ ಹಜರತ್ ಸೈಯದ್ ಬಾಷಾ ಅವರು ಹಾಗೂ ಶಿವಪ್ಪಜ್ಜಮ್ಮರವರ ಉರುಸಿನಲ್ಲಿ ಎಲ್ಲ ಮಹಾತ್ಮರು, ಶರಣರು, ಸಂತರು ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಈ ಉರುಸನ್ನ ಆಚರಣೆಯನ್ನ ಮಾಡ್ಕೋತಾ ಬಂದಿದ್ದಾರೆ. ಈ ವರ್ಷವೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು, ಕುದುರೆಕಾರರು, ನಂತರ ದರ್ಗಾಧೀಶರು, ಮಠಾಧೀಶರು ಎಲ್ಲರೂ ಕೂಡ ಸಹಿತ ಈ ಉರುಸಿನ ಆಚರಣೆಗೆ, ಯಾಕಂದರೆ ಈ ಉರುಸು ಒಂದೇ ಧರ್ಮಕ್ಕೆ ಸೀಮಿತವಾಗಿಲ್ಲ. ಯಾಕೆಂದರೆ ಇಲ್ಲಿ ಹಜರತ್ ಸೈಯದ್ ಬಾಷಾ ಅವರ ದರ್ಗಾನೂ ಇದೆ, ಹಾಗೂ ಅವರ ಮಿತ್ರರಾದಂಥ ಹಜರತ್ ಸೂಫಿ ಶರಣರಾದಂತಹ ಶಿವಪ್ಪಜ್ಜಮ್ಮರ ಅವರ ಸಮಾಧಿ ಕೂಡ ಇದೆ.
ಅವರಿಗೆ ಇಲ್ಲಿ ಇವತ್ತಿನ ದಿವಸ ಅಲ್ಲೇ ಮೊದಲಿಗೆ ಶಿವಪ್ಪಜ್ಜನವರ ಅವರ ಒಂದು ಸಮಾಧಿಗೆ ಅವರಿಗೆ ಅಲ್ಲಿ ಪೂಜೆಯನ್ನ ಮಾಡಿ ನಂತರ ಅದರ ಸೈಯದ್ ಬಾಷಾ ಅವರ ದರ್ಗಾದಲ್ಲಿ ಎಲ್ಲರೂ ಕೂಡಿ ಗಂಧವನ್ನ ಏರಿಸಿ ಇವತ್ತಿನ ದಿವಸ ಗಂಧದ ಕಾರ್ಯಕ್ರಮನ ಪೂರ್ತಿ ಮಾಡಿ ನಾಳಿನ ದಿವಸ ಗುರುಸಿನ ಕಾರ್ಯಕ್ರಮ ಅನ್ನ ಸಂತರ್ಪಣೆ ಈ ಮುಬಾರಕ್ ಬಾಷಾ ಅವರು ವಂಶ ಪಾರಂಪರ್ಯವಾಗಿ ಮಾಡ್ಕೋತಾ ಬರ್ತಾ ಇದ್ದಾರೆ. ಈ ವರ್ಷವೂ ಕೂಡ ಅವರ ಕರೆಗೆ ನಾವು ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ತಾಲೂಕಿನಿಂದ ಬೇರೆ ಬೇರೆ ಹಳ್ಳಿಯಿಂದ ಬಹಳಷ್ಟು ಸೂಫಿ ಸಂತರು ಶರಣರು ದರ್ಗಾಧೀಶರು ಮಠಾಧೀಶರು ಕೂಡ ಈ ಬಂದು ಈ ಉರುಸಿನ ಕಾರ್ಯಕ್ರಮವನ್ನ ನಾವು ಮಾಡ್ತಾ ಇದ್ದೇವೆ. ಇದರಿಂದ ಈ ಇಂಥ ಕಾರ್ಯಕ್ರಮದಿಂದ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಉಪಯುಕ್ತವಾಗ್ತದೆ. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಸೌಹಾರ್ದತೆಯನ್ನ ಬೆಳೆಸುವಂತ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಿಂದ ಈ ಉರುಸಿನಿಂದ ಈ ಮಹಾತ್ಮರಿಂದ ನಮ್ಮ ರಾಜ್ಯದಲ್ಲಿ ಅಥವಾ ಇನ್ನೂ ಬೇರೆ ರಾಜ್ಯದಲ್ಲಿ ಸಹ ಈ ಒಂದು ಪ್ರಸಾರಣೆ ಮಾಧ್ಯಮದ ಮೂಲಕ ಬಹಳಷ್ಟು ವಿಸ್ತರಣೆ ಆಗುವುದರಿಂದ ಈ ನಮ್ಮಲ್ಲಿರುವಂತಹ ಭೇದ ಭಾವ ಎಲ್ಲವನ್ನೂ ಹೊರಗೆ ಹಾಕಿ ನಾವೆಲ್ಲರೂ ಒಂದೇ ಮನುಷ್ಯನ ಕುಲ ಒಂದೇ, ನಾವು ಮಾನವರು ಎಲ್ಲ ಒಂದೇ ಅಂತ ಈ ಉರುಸಿನ ಕಾರ್ಯಕ್ರಮದ ಮೂಲಕ ನಾವು ಒಂದು ಜಗತ್ತಿನಲ್ಲಿ ನಾವು ಮಾಡಿ ಹೇಳಿ ತೋರಿಸ್ತಾ ಇದ್ದೇವೆ. ಎಲ್ಲರೂ ಸಹಿತ ತಮ್ಮ ತಮ್ಮ ಊರಿನಲ್ಲಿ ಅಥವಾ ತಮ್ಮ ತಮ್ಮ ರಾಜ್ಯದಲ್ಲಾಗಲಿ ಎಲ್ಲರೂ ನಾವು ಸರ್ವ ಸಮಾನರು. ನಮ್ಮ ಧರ್ಮ ನಮ್ಮ ಮನೆಯಲ್ಲಿ ಪಾಲಿಸಿಕೊಂಡು ಸ್ವಧರ್ಮವನ್ನ ಪಾಲನೆ ಮಾಡಿಕೊಂಡು ಪರಧರ್ಮವನ್ನ ಇನ್ನೊಂದು ಧರ್ಮವನ್ನ ಗೌರವಿಸುವಂತ ಭಾವನೆ ಇಟ್ಟುಕೊಂಡು ಗೌರವಿಸಿ ಆ ಇನ್ನೊಂದು ಧರ್ಮಕ್ಕೆ ಧಕ್ಕೆ ಬಾರದಂತೆ ನಾವು ನಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಎಲ್ಲ ಕುಂದು ಕೊರತೆಗಳು ನಮ್ಮ ಮನಸ್ಸನ್ನ ನಾವು ಸ್ವಚ್ಛ ಮಾಡ್ಕೋಬೇಕು. मुझे बड़ा अच्छा लगा, इन्हें दीन और दुनिया का दोनों नॉलेज है। वाकई में सूफी और संत ऐसे होते हैं, हर धर्म का उन्हें हर मजहब का उन्हें इल्म होना चाहिए। काफी हदीसें पढ़ी, मैं भी अल्हम्दुलिल्लाह दिल्ली में 12 साल रहा हूँ, वहीं से मेरी एजुकेशन का एंडिंग भी वहीं हुई। बड़ी अच्छी बात है और मैं दिल की अम्मी गहराइयों से हमारे तमाम स्वामी जी का भी मैं शुक्रिया अदा करता हूँ। हर साल ये हमारे साथ आते हैं और हमारे मोहम्मद मुबारक जो यहाँ के मुतवल्ली हैं उनका हौसला बढ़ाते मैं आपका भी शुक्रिया अदा करता हूँ। और जितने भी लोग यहाँ पे हमारे अब्बास यानी आलम बरदार वगैरह जो भी आए हैं मैं तमाम का शुक्रिया अदा करता हूँ। ये दुआ करता हूँ कि अल्लाह तबारक व तआला हमारी इस खिदमत को अपनी बारगाह में कबूल फरमाए। ये हमारे हिंदुस्तान सूफी और संत दोनों का है। इस हिंदुस्तान में जो बहारें हैं, चमक है, ये दमक है, रौनक नूर जो है ये सूफी और संत का कमाल है। ख्वाजा अमीनुद्दीन अली आला आप अभी जिक्र सुन रहे थे, अपने लाइफ में एक ब्राह्मण के बच्चे को उठाकर अपने गोद में बटाकर वली बना दिया। ಶ್ರೀ ಗುರುಭ್ಯೋ ನಮಃ. ಈಗಾಗಲೇ ಹಜರತ್ ಸೈಯದ್ ಬಾದಶಾಹರ ಹಾಗೂ ಶಿವಪ್ಪಯ್ಯನವರ ಒಂದು ಉರುಸಿನ ಕಾರ್ಯಕ್ರಮವು ಶತಶತಮಾನಗಳಿಂದ ಬಂದಿರತಕ್ಕಂಥ, ಬಹುಶಃ ನಾವು ವೀರಶೈವ ಲಿಂಗಾಯತ ಧರ್ಮದೊಳಗೆ ಪಂಚಪೀಠದ ಧ್ವಜ ಆಚರಣೆಯನ್ನು ಮಾಡ್ತೀವಿ. ಇವರು ಹಸಿರು ಧ್ವಜವನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಹಜರತ್ ಸಾಹೇಬರು ಹಾಗೂ ಶಿವಪ್ಪಯ್ಯನವರು ಇವರು ಭಾಳ ತಪಸ್ವಿಗಳು. ಬಹುಶಃ ಈ ಗುಡ್ಡದೊಳಗೆ ಬಾದಶಾರ ಇದ್ರೆ ಆ ಬಳಿಕ ಆ ಗುಡ್ಡದೊಳಗೆ ಶಿವಪ್ಪಯ್ಯನವ್ರು ಇದ್ರೆ ಇಲ್ಲಿ ಮಾತನಾಡಿದ್ದು ಅಲ್ಲಿ ಕೇಳ್ತಿತ್ತು, ಅಲ್ಲಿ ಮಾತನಾಡಿದ್ದು ಇಲ್ಲಿ ಕೇಳ್ತಿತ್ತು. ಬಹುಶಃ ಅವರಿಬ್ಬರು ಹೆಂಗಿದ್ರು ಅಂತಂದ್ರೆ ಯಾವುದೇ ಥರನಾಗಿ ಭೇದ ಭಾವವಿಲ್ಲದೆ, ಜಾತಿ ಮತವಿಲ್ಲದೆ ಎಲ್ಲವೂ ನಮ್ಮದು ಅಂದ್ಕೊಂಡು ಆ ಪರಮಾತ್ಮ ಭಗವಂತ ಒಂದು ಉಸಿರನ್ನು ಕೊಟ್ಟಾನ. ಆ ಉಸಿರಿನೊಳಗೆ ಎಲ್ಲ ಜಾತಿಯವರು, ಹಿಂದೂ ಜೈನ ಧರ್ಮ, ಹಿಂದೂ ಧರ್ಮ, ವೀರಶೈವ ಲಿಂಗಾಯತ ಧರ್ಮ, ಆ ಸಿಖ್ ಧರ್ಮ, ಇಸ್ಲಾಂ ಧರ್ಮ, ಎಲ್ಲ ಧರ್ಮದ ಒಂದು ದೇಹವನ್ನು ಕೊರೆದು ನೋಡಿದಾಗ ರಕ್ತ ಒಂದೇ ಥರನಾಗಿ ಕಾಣುತ್ತೆ, ಕೆಂಪು ರಕ್ತ ಕಾಣುತ್ತಲ್ಲ. ಹಂಗೆ ಇದು ಶಿವಪ್ಪಯ್ಯನವರು ಮತ್ತು ಹಜರತ್ ಸೈಯದ್ ಅವರು ಇವರಿಬ್ಬರು ಒಂದೇ ಧರ್ಮವನ್ನು ಪಾಲನೆ ಮಾಡಿದವರು. ಯಾವುದೇ ಥರನಾಗಿ ಭೇದ ಭಾವ ಇಲ್ಲದೆ ಒಂದೇ ರಕ್ತ ಹೆಂಗೆ ಭಗವಂತ ಕೊಟ್ಟಾನ ಹಂಗೆ ನಾವಿಬ್ಬರು ಈ ಸಮಾಜಕ್ಕೆ, ಈ ಒಂದು ಸಮಾಜದ ಭಕ್ತರಿಗೆ ಒಂದೇ ಕೊಡುಗೆಯನ್ನು ಕೊಡೋಣ ಅಂತಂತೇಳಿ ಈ ಗುಡ್ಡದೊಳಗೆ ಶತಶತಮಾನದಿಂದ ಕೂಡ ಬಹುಶಃ ಇವರಿಬ್ಬರು ಒಂದೇ ಥರನಾಗಿ ನಡೆದುಕೊಂಡು ಬಂದರು.
ಅದು ಶತಮಾನದಿಂದನೂ ಕೂಡ ಇಲ್ಲಿ ಉರುಸಿನ ನಿಮಿತ್ತವಾಗಿ ಗಂಧ ಲೇಪನೆ ಮಾಡುವುದು ಹಜರತ್ ಸೈಯದ್ ಅವರ ದರ್ಗಾಕ್ಕ, ಆ ಬಳಿಕ ಶಿವಪ್ಪನ ಮಠಕ್ಕೆ ರುದ್ರಾಭಿಷೇಕ. ಬಹುಶಃ ಇಲ್ಲಿ ಏನೈತಪ್ಪ ಅಂತಂದ್ರೆ ಒಂದೆಡೆ ದರ್ಗಾದಲ್ಲಿ ಫಾತೆಹ, ಮತ್ತೊಂದೆಡೆ ಶರಣರ ಗದ್ದುಗೆಗೆ ಪೂಜೆ. ಧರ್ಮ ಬೇರೆ, ಆಚರಣೆ ಬೇರೆ, ಆದರೆ ಭಾವನೆ ಒಂದೇ, ಅದೇ ಭಾವೈಕ್ಯತೆ. ಶತಮಾನಗಳ ಸೌಹಾರ್ದ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿರುವ ಈ ಆಚರಣೆ ಬಾದಾಮಿಯ ಸಾಂಸ್ಕೃತಿಕ ಶ್ರೀಮಂತಿಕೆ ಹಾಗೂ ಕೋಮು ಸಾಮರಸ್ಯದ ಜೀವಂತ ಪ್ರತೀಕವಾಗಿ ಗಮನ ಸೆಳೆಯುತ್ತಿದೆ. ಎರಡೂ ಧರ್ಮ ಒಂದೇ. ಹಿಂಗ ಮಾಡೋದ್ರಿಂದ ಎಲ್ಲೋ ಒಂದ್ ಸ್ವಲ್ಪ ಈ ಜಾತಿ ಧರ್ಮ ಭೇದ ಭಾವ ಅನ್ನೋರು ಸ್ವಲ್ಪ ದೂರ ಆಗತ್ತೆ. ಇದರಿಂದ ಒಂದ್ ಸ್ವಲ್ಪ ದೂರ ಆಗತ್ತ. ಇಲ್ಲಪ್ಪ, ಎಲ್ಲರೂ ಒಂದಾಗಿ ಮಾಡುವುದಿದು, ಎಲ್ಲರೂ ಒಗ್ಗಟ್ಟದಿಂದ ಮಾಡುವುದಿದು, ಎಲ್ಲರಲ್ಲಿ ಅಂತಂತ. ಯಾಕಂದ್ರ 100 ಜನ ಇದ್ದಲ್ಲಿ ಒಬ್ರು ಅಂತವ್ರು ಇದ್ದೇ ಇರ್ತಾರೆ. ಅಂತವ್ರು ಕೂಡ ಅವ್ರಿಗೆ ಮನವರಿಕೆ ಮಾಡುವಂತ ರಾಜಕಾರಣ ಹೇಳ್ತಾರೆ. ರಾಜಕಾರಣರು ಹೇಳ್ತಾರ್ರಿ, ನಾವೆಲ್ಲ ಒಂದೇ ಅಂತ ಹೇಳ್ತಾರ. ಹೌದೌದು ಹಂಗೆ ಜಗಳ ಹಚ್ತಾರ ಅಂದ್ರ ನೋಡ್ರಿ, ಇವತ್ತ ನಂದು ಆ ಪಕ್ಷ ನಂದು ಈ ಪಕ್ಷ ಅಂತ ತೋರ್ಸ್ಕೊಂಡ್ಬಿಡ್ತಾರ ಆಲ್ರೆಡಿ. ಅವ್ರನ್ನ ಬೆನ್ನಗಟ್ಟಿ ನಾವು ಆ ಪಕ್ಷ ಈ ಪಕ್ಷ ಅಂತ ನಾವು ಹೋಗುದು. ನಾವು ಹೋಗಿ ಅವ್ರ ಮಾತಾಡೋದ್ರೊಳಗೆ ಒಂದ್ ಮಾತು ವ್ಯತ್ಯಾಸ ಆಗಿ ಮಾತಾಡಿದ್ರ ಅಂದ್ರೆ ನಮ್ಮ ಪಕ್ಷದವ್ರಿಗೆ ಏನ್ ಮಾತಾಡಿದ್ರಿ, ನಮ್ಮ ಪಕ್ಷದವ್ರಿಗೆ ಹಿಂಗ್ ಮಾತಾಡಿದ್ರಿ, ನೀವು ನಾವೇ ಕಿತ್ತಾಡ್ಕೊಳೋದು ಹೊರತು ಅವ್ರ ಏನ್ ಕಿತ್ತಾಡ್ಕೊಳ್ಳೋದು. ಜನ ಒಗ್ಗಟ್ಟಿನಿಂದ ಇಷ್ಟೇ ರೀ. ಇಬ್ಬರ ನಡುವೆ ಬೆಂಕಿ ಕರೆಯೋದಂತಾರಲ್ರಿ, ರಾಜಕೀಯದಾರ ಯಾಕೆ ಮಾಡ್ತಾರ ಅವ್ರ? ಅವ್ರಿಗೇನ್ ಲಾಭ ರೀ? ಅವ್ರು ನೋಡ್ರಿ, ಅವ್ರಿಗೆ ಏನ್ ಲಾಭ ಅಂತಂದ್ರ ಅವ್ರು ಇನ್ನೂ ಹೆಚ್ಚಿನ ರೀತಿಯಿಂದ ಮುಂದೆ ಬೆಳಿಬೇಕು ಅನ್ನುವಂತ ಹಂಬಲ ಅವ್ರಿಗೆ ಇರ್ತೈತಿ. ಯಾಕೆ ಹಿಂಗ್ ಮಾಡ್ಕೊಂತ ಹೋದ್ರ ಅದು ಈಗ ಹೇಳಿದ್ರಿ, ಇಬ್ಬರ ನಡುವೆ ಮೂರನೇದವಂಗ್ ಲಾಭ ಅಂತ. ನಾವು ಕಿತ್ತಾಡ್ಕೊಂತ ಇದ್ರ ಅವ್ರು ತಾವಾಗಿ ಬೆಳಿತಾರೆ. ಅವ್ರು ಈಗ ಹಳ್ಳಿ ವಾತಾವರಣದಾಗ ಏನೈತಪ್ಪ ಅಂತಂದ್ರೆ ಜಾತಿ ಭೇದ ಭಾವ ಏನದಂಗ ಹಳೆಯ ಮಾವ ಅನ್ನೋದೆಲ್ಲ ಇನ್ನೊಂದ್ಸಲ ಹಳ್ಳಿ ವಾತಾವರಣದಲ್ಲಿ ಎಲ್ಲರೂ ಒಂದೇ ಮಾವ ಹಳಿ ಅಂತ ಯಾವ್ದು ಜಾತಿ ಭೇದ ಇರಂಗಿಲ್ರ. ಅಲ್ಲಿ ಹಳಿಯ ಮಾವ ಅಂತಂದೆಲ್ಲರೂ ಒಂದೇ, ನಾವು ತಾಯಿ ಮಕ್ಳು ಅನ್ನಂಗ ಇರ್ತಾರ. ಅಲ್ಲಿ ಏನ್ ಮಾಡ್ಬಿಡ್ತಾರಪ್ಪ ಅಂತಂದ್ರ ರಾಜಕೀಯದವ್ರು ಬಂದು ಇವ ನಮ್ಮ ಪಕ್ಷದವ, ಇವ ನಮ್ಮವ, ಇವ ನಿಮ್ಮವ ಅಂತ ಅಲ್ಲಿ ಅವ್ರು ಜಾತಿ ಭೇದ ಭಾವ ಮಾಡಾಕ ನಮ್ಮನ್ನ ಹಳ್ಳಿಯಲ್ಲಿ ಸ್ಟಾರ್ಟ್ ಮಾಡ್ತಾರ. ಅವ್ರು ಕರ್ಕೋಬಾರ್ದು, ಇವ್ರು ಕರ್ಕೋಬಾರ್ದು, ಇವ್ರು ಒಂದೇ ಇರಬಾರ್ದು, ನೀವು ಹಿಂಗದಿರಿ ಹಂಗದಿರಿ ಅಂತ ಅಲ್ಲಿ ಭೇದ ಭಾವ ಉಡಿಸ್ತಾರ ಹೊರತು ಹಳ್ಳಿಯಲ್ಲಿ ಯಾವ್ದು ಭೇದ ಭಾವ ಇರಲ್ಲ. ಮೊದ್ಲು ಇವ್ರು ರಾಜಕಾರಣಿಗಳೇ ಭೇದ ಭಾವ ಮಾಡ್ತಾರ ಹಚ್ಚಾದ್ರ. ಹಳ್ಳಿಯಲ್ಲಿ ಯಾಕಂದ್ರೆ ಕೇಳಿ ಯಾವ್ದೋ ಜಾತಿ ಇರುತ್ತೆ, ಎಲ್ಲ ಜಾತಿಯನ್ನು ಅಳಿಯ ಮಾವ ದೊಡ್ಡಪ್ಪ ಚಿಕ್ಕಪ್ಪ ಎಕ್ಕ ದೊಡ್ಡಮ್ಮ ಅಂತಂದು ಎಲ್ಲರೂ ಭೇದ ಭಾವ ಇರಲ್ಲ. ಅಲ್ಲಿ ಎಲ್ಲರೂ ಒಂದೇ ತಾಯಿ ಮಕ್ಕಳನ್ನಾಗ ಇರ್ತಾರ. ಒಂದ್ ಊರಪ್ಪ ಅಂದ್ರೆ ಒಂದ್ ತಾಯಿ ಮಕ್ಕಳನ್ನಾಗ ಇರ್ತಾರ. ಏನ್ರಿ ಅಲ್ಲಿ ಏನೈತಪ್ಪ ಅಂದ್ರೆ ಇವ್ರು ಏನ್ ಭೇದ ಭಾವ ಮಾಡಿಸ್ತಾರ ಅಲ್ಲಿ ಇವರೇ ರಾಜಕೀಯದ ಮುದ್ದ ಕಾರಣ ಅಂತಂದ್ರ ಒಂದೇ ತಾಯಿ ಮಕ್ಕಳನ್ನಾಗ ಇರ್ತಾರ. ಎಲ್ಲರೂ ದೊಡ್ಡಪ್ಪ ಅವ್ರು ಯಾರೋ ಆಗಿರ್ಬೋದು, ಕನ್ನಡ ಮಂದಿ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು, ಗೌಡ್ರಾಗಿರ್ಬೋದು, ಅಳಿಯ ಮಾವ ಚಿಕ್ಕಪ್ಪ ದೊಡ್ಡಪ್ಪ ಅಕ್ಕ ತಂಗಿ ಚಿಕ್ಕಮ್ಮ ಎಲ್ಲ ಭಾವನೆಯಿಂದ ಇರ್ತಾರ ಅವ್ರು. ಇದ್ರಲ್ಲಿ ಏನೈತಪ್ಪ ಅಂದ್ರೆ ರಾಜಕೀಯದಾರೆ ಬಂದ್ ಇದು ಮಾಡೋದಂತ ನನ್ನ ಅಭಿಪ್ರಾಯ. ನಾವೆಲ್ಲ ಲಿಂಗಾಯತ ಮಠಾಧೀಶರು, ಬೇರೆ ಬೇರೆ ಧರ್ಮದ ಎಲ್ಲ ಮಠಾಧೀಶರು ಈ ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ಪಾಲ್ಗೊಳ್ತೀವಿ. ಈ ವರ್ಷನೂ ಪಾಲ್ಗೊಂಡಿದ್ದೀವಿ. ಸದ್ಯದ ಈ ದರ್ಗಾದ ಮುಖ್ಯಸ್ಥರು ಮುಬಾರಕ್ ಬಾಷಾ ಅವರು ಈ ಕಾರ್ಯಕ್ರಮವನ್ನ ಬಹಳ ಸೊಗಸಾಗಿ ನಡೆಸ್ತಾ ಇರ್ತಕ್ಕಂಥವ್ರು. ಅವರು ಎಲ್ಲ ಜನಾಂಗವನ್ನ, ಎಲ್ಲ ಸ್ವಾಮಿಗಳನ್ನ ಒಪ್ಪಿಕೊಂಡು ಇದ್ದಿರ್ತಕ್ಕಂಥವ್ರು. ಅದಕ್ಕಾಗಿ ಅವರು ಈ ಉರುಸನ್ನ ಮತ್ತೆ ಅವರ ಹಿರಿತನದಲ್ಲಿ ಬಹಳಷ್ಟು ಸೌಹಾರ್ದತೆಯಿಂದ, ಅದರ ಜೊತೆಗೆ ಹೊಸ ವಿನೂತನವಾಗಿರ್ತಕ್ಕಂಥ ಶರಣರ ನಡೆಗೆ ಭಾವೈಕ್ಯತೆ ಕಡೆಗೆ ಅನ್ನುವಂಥದ್ದನ್ನ ಅವರು ರೂಢಿಯಲ್ಲಿ ತಂದು ಇವತ್ತು ಬಾದಾಮಿ ಮಹಾನಗರದ ಐತಿಹಾಸಿಕ ಮಹಾನಗರದಲ್ಲಿ ಎಲ್ಲರೂ ಸೇರಿ ಪಾದಯಾತ್ರೆ ಮೂಲಕ ಶರಣರ ನಡೆಗೆ ಭಾವೈಕ್ಯತೆ ಕಡೆಗೆ ಅನ್ನುವಂಥದ್ದು ಇವತ್ತು ಎಲ್ಲ ಜಾತಿಗಳಲ್ಲಿ ಸಾಮರಸ್ಯ ಬಿತ್ತತಕ್ಕಂಥ ಒಂದು ಸಂದೇಶವನ್ನ ಈ ಯಾತ್ರೆ ಕೊಡುವಂತಹದ್ದು. ಅಂತಹ ಯಾತ್ರೆ, ಅದರ ಜೊತೆಗೆ ಇರ್ತಕ್ಕಂಥ ಈ ಉರುಸು, ಇಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ನಮ್ಮ ಬೌದ್ಧ ಭಾರತ ದೇಶಕ್ಕೆ ಒಳ್ಳೆ ತತ್ವ ಚಿಂತನ ಆದರ್ಶವನ್ನ ಕೊಡ್ತಕ್ಕಂಥ ಕಾರ್ಯವನ್ನ
ಈ ಉರುಸು ಮಾಡ್ತಾ ಇದೆ. ಇದು ಎಲ್ಲ ಇಡೀ ನಮ್ಮ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು. ನಾವೆಲ್ಲ ಅಣ್ಣ ತಮ್ಮಂದರಂತೆ ಬಾಳತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥದ್ದು ಈ ಉರುಸು ಅನ್ನುವಂಥದ್ದನ್ನು ಈ ಮೂಲಕ ತಮ್ಮೆಲ್ಲರಲ್ಲಿ ನಾವೆಲ್ಲ ಭಾವೈಕ್ಯತೆಯಿಂದ ಬದುಕೋಣ, ನಮ್ಮ ನಡಿಗೆಲ್ಲ ಭಾವೈಕ್ಯತೆ ಕಡೆಗೆ ಇರಲಿ ಅನ್ನುವಂಥ ಸಂದೇಶವನ್ನು ಈ ಮೂಲಕ ನಾನು ತಿಳಿಪಡಿಸ್ತೇನೆ. ಭಿನ್ನ ಧರ್ಮಗಳ ಆಚರಣೆಗಳು ಒಂದೇ ನೆಲದಲ್ಲಿ ಸೌಹಾರ್ದದಿಂದ ಬೆರೆತು ಸಾಗುವ ಈ ಅಪರೂಪದ ದೃಶ್ಯ ವೈವಿಧ್ಯತೆಯಲ್ಲಿ ಏಕತೆ ಎಂಬ ಸಂದೇಶವನ್ನು ಸಾರುತ್ತಿದೆ. ಬಾದಾಮಿ ಚಾಲುಕ್ಯರ ಇತಿಹಾಸದ ಹೆಮ್ಮೆಯ ತಾಣ ಮಾತ್ರವಲ್ಲ, ಧರ್ಮದ ಗಡಿಗಳನ್ನು ಮೀರಿ ಮಾನವೀಯತೆ ಮತ್ತು ಭಾವೈಕ್ಯತೆಯನ್ನು ಸಾರುವ ಪರಂಪರೆಯ ನೆಲವೂ ಹೌದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.